ಈ ಚಳಿಗೆ ಬಿಸಿ ಬಿಸಿಯಾಗಿ, ಗರಿಗರಿಯಾಗಿ ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಅಂತ ಅಂದಾಗ ಥಟ್ ಅಂತ ನೆನಪಾಗೋದು ಈರುಳ್ಳಿ ಪಕೋಡ. ಈರುಳ್ಳಿ ಪಕೋಡ, ಮೆಣಸಿನಕಾಯಿ ಬೋಂಡ ಎಲ್ರೂ ಮಾಡಿರ್ತೀರ. ಆದ್ರೆ ಪಾಲಕ್ ಪಕೋಡ ಯಾವತ್ತಾದ್ರೂ ಟ್ರೈ ಮಾಡಿದೀರಾ? ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡು ನೀವು ಕೂಡ ಮನೇಲಿ ಮಾಡಿ ಪದೇ ಪದೇ ಇದನ್ನೇ ಮಾಡಿ ತಿನ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ ಈ ಪಕೋಡ. ಟೀ ಜೊತೆಗಿದ್ರಂತೂ ಸೂಪರ್ ಆಗಿರುತ್ತೆ. ಈ ರೆಸಿಪಿನ ತೋರಿಸ್ತೀನಿ ಬನ್ನಿ. 1 ಕಪ್‌ನಷ್ಟು ಪಾಲಕ್ ಸೊಪ್ಪು, 1 ಚಿಕ್ಕ ಈರುಳ್ಳಿ, ಒಂದ್ 2, 3 ಹಸಿಮೆಣಸಿನಕಾಯಿ, 1 ಬೇಯಿಸಿರೋ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಓಂಕಾಳು ಅಥವಾ ಅಜ್ವಾಯಿನ್ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 1 ಕಪ್‌ನಷ್ಟು ಕಡಲೆ ಹಿಟ್ಟು. ನೀರ್ ಹಾಕ್ದೇನೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕ್ಬೇಕು. ಏಕೆಂದ್ರೆ ಉಪ್ಪು ಹಾಕಿರೋದ್ರಿಂದ ನೀರ್ ಬಿಡುತ್ತೆ. ಆಮೇಲೆ ಎಕ್ಸ್ಟ್ರಾ ನೀರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಉಪ್ಪು ಮತ್ತೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಗರ್ಗರಿಯಾಗಿ ಬಿಸಿ ಬಿಸಿಯಾಗಿ ಪಕೋಡ ರೆಡಿ ಆಗುತ್ತೆ. ಇನ್ನು ಫ್ರೈ ಮಾಡುವಾಗ ನೀವು ಲೋ ಫ್ಲೇಮಲ್ಲಿ ಇಡಬೇಡಿ, ಹೈ ಫ್ಲೇಮಲ್ಲೂ ಇಡಬೇಡಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಹದವಾಗಿ ಬೇಯುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗೂ ಇರುತ್ತೆ ತುಂಬ ಹೊತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.